ನಂಗಾಗಿರೋ ಕಷ್ಟಕ್ಕೆಲ್ಲ ಅಮ್ಮನೇ ಕಾರಣ ಅಂತ ಅನ್ಕೊಂಡಿದ್ದ ನನ್ನ ಗಂಡ. ಆ ಒಂದೇ ಕಾರಣಕ್ಕೆ ಇಲ್ಲಿಯವರೆಗೂ ಅವನಿಗೆ ಯಾವುದೇ ತೊಂದರೆ ಆಗಿಲ್ಲ. ಆದ್ರೆ ಮುಂದೊಂದು ದಿನ ಒಂದು ದೊಡ್ಡ ಕಂಟಕಾನೇ ಎದುರಾಗತ್ತೆ. ತಾಯಿ ಬಗ್ಗೆ ಅವನ ಬಾಯಿಂದ ಹೊರಗೆ ಬಿದ್ದಿರೋ ಪದಗಳು ಕರಗಿ ಹೋಗಬಹುದು. ಆದರೆ ಆ ಕೋಪ ಏನಾದರೂ ಕೈಯಿನವರೆಗೂ ಇಳಿದ್ರೆ ಅದು ಕ್ಷಮಿಸಲಾಗದ ಪಾಪ, ಬ್ರಹ್ಮಹತ್ಯಾ ದೋಷ. ಆ ಶಾಪ ನಿನ್ನ ಗಂಡನ್ನ ಸುಮ್ಮನೆ ಬಿಡಲ್ಲ. ಶಿವು ಇಂದ ಅವನ ತಾಯಿಗೆ ಒಂದು ಸಣ್ಣ ತೊಂದರೆ ಆದರೂ ಸ್ವತಃ ಮಾ ಕಾಳವ್ವನೇ ಅವನನ್ನ ಕ್ಷಮಿಸಲ್ಲ. ಎಚ್ಚರ, ಎಚ್ಚರ. ನಾನೇನ್ ಮಾಡ್ಲಿ ಈಗ? ನಾನೇನಾದ್ರೂ ಅತ್ತೆನ ಮನೆಗೆ ಕರ್ಕೊಂಡು ಬಂದು ಮಾವ ಕೋಪದಿಂದ ಅವ್ರನ್ನ ಮನೆಯಿಂದ ಹೊರಗೆ ತಳ್ಬಿಟ್ರೆ ಏನ್ ಮಾಡ್ಲಿ? ಸ್ವಾಮಿಗಳು ಬೇರೆ ಬ್ರಹ್ಮ ಹತ್ಯೆ ದೋಷ ಅಂತ ಹೇಳಿದ್ರು. ಅಮ್ಮ, ನೀನೇನು ಮಾಡದೆ ಹೋದ್ರೆ ಅಂತ ಅತ್ತೆನ ನಾನೇ ಮನೆಗೆ ಕರ್ಕೊಂಡು ಬರಬೇಕು ಅಂತ ಅನ್ಕೊಂಡೆ. ಈಗ ಈ ರೀತಿ ತಿರುವು ಕೊಟ್ಟು ನನ್ನ ಕಗ್ಗಟ್ಟಾಗೋ ಹಾಗೆ ಮಾಡ್ಬಿಟ್ಟೆ ಅಲ್ಲ. ಏನಿದ್ಯೋ ಮನೇನ ಮನಸ್ಸಲ್ಲಿ? ಏನೂ ತೋಚ್ತಾನೆ ಇಲ್ಲ ನನಗೆ. ಒಂದಂತೂ ನನಗೆ ಅರ್ಥ ಆಯ್ತಮ್ಮ, ಅಮ್ಮ ಮಗನ ಒಂದ್ ಮಾಡಿಸೋ ಜವಾಬ್ದಾರಿನ ನೀನೇ ವಹಿಸ್ಕೊಂಡಿದ್ಯಾ. ಆಗ್ಲಿ ತಾಯಿ, ಆಗ್ಲಿ. ನಾಳೆ ನೀನು ನಿಶ್ಚಿತಾರ್ಥ ಅಂದ್ರೆ ಇವತ್ತು ಅಮ್ಮ ಮಗನ ಒಂದ್ ಮಾಡಿಸ್ತೀಯ. ಆದ್ರೆ ಹೇಗೆ ಅನ್ನೋದು ಯಕ್ಷ ಪ್ರಶ್ನೆ. ಕಾಯ್ತೀನಿ ತಾಯಿ, ಆ ಕ್ಷಣಕ್ಕೋಸ್ಕರ ಕಾಯ್ತೀನಿ. ಯಾವುದೇ ಕೆಲಸದ ಮೇಲೆ ಹೊರಗಡೆ ಹೊರಟಿದ್ದೆ, ಇವನೇನು ತುಂಬಾ ತೊಂದರೆ ಕೊಡ್ತಾ ಇದ್ದಾನ? ಆ ಥರ ಸಮಸ್ಯೆ ಎಲ್ಲ ಏನೂ ಇಲ್ಲ, ಎಲ್ಲ ನಿಮ್ಮ ಆಶೀರ್ವಾದ. ಎಕ್ಸ್ಕ್ಯೂಸ್ ಮೀ ಬ್ರದರ್, ಇಷ್ಟ ದಿನ ಬರೀ ನಿಮ್ ತಂಗಿದು ಆಳುಗಳು ಎಲ್ಲ ಕೇಳ್ಕೊಂಡಿದ್ದೀರಾ, ಸ್ವಲ್ಪ ಈ ತಮ್ಮಂದು ಕೇಳಿ. ನಾನು ನಿಮ್ಗೊಂದು ಇಂಪಾರ್ಟೆಂಟ್ ಕೇಸ್ ಕೊಡ್ಬೇಕು, ನೀವು ತಗೊಳ್ಳೇಬೇಕು. ಕೇಸಾ? ಯಾವ್ದ್ರಿ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನು ಮಾತಾಡ್ತಿದ್ದೀನಿ ತಾನೆ. ಏಯ್, ಕರೆಕ್ಟಾಗಿ ಮಾತಾಡ್ಬೇಕು. ಸಾರಿ ಸರ್, ಈ ಕರೆಕ್ಟ್ ಆಗಿ ಮಾತಾಡ್ತೀನಿ, ಕೇಳಿಸ್ಕೊಬಿಡಿ ಸರ್. ನೀವೇನವತ್ತು ನಿಮ್ ತಂಗಿನ ಕರೆದು ದೊಡ್ಡದಾಗ ಕಾರ್ಡ್ ಕೊಟ್ಬಿಟ್ರಿ. ಆಮೇಲೆ ಏನಂದ್ರಿ, ನೋಡಮ್ಮ ನೀನ್ ಗಂಡ ಏನಾರು ತೊಂದ್ರೆ ಮಾಡ್ರ ನನಗೆ ಫೋನ್ ಮಾಡು, ಅವನು ಕ್ಯಾರ ತಗೊಂಡ್ ಜನ ಬರೋರ್ಗೆ ಹೊಡಿತೀನಿ ಅಂತ ಹೇಳಿದ್ರಿ. ಅದೇ ಸರ್, ಅದಾದ್ಮೇಲೆ ಏನಾಯ್ತು ಗೊತ್ತಾ? ಅವತ್ತಿಂದ ಇವತ್ತಿನ ತನಕ ನನ್ನ ಹೆಂಗ್ ರುಬ್ತಾವಳೆ ಅಂದ್ರೆ, ಇವಳು ಕೂತ್ಕೊಂಡ್ರೆ ಕೂತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೋಬೇಕು, ಹಂಗಾಗೈತೆ ಸರ್ ಜೀವನ. ಆ ಕಣ್ ನಾಯಿಗೆ ರುಬ್ತಾವಳೆ ಸರ್. ಓಹೋ, ಹೌದಂತೆ ಅಣ್ಣ. ಇವ್ನು ಇಷ್ಟ ದಿನ ನಂಗೆ ಕೊಟ್ಟಿರೋ ಕಾಟಕ್ಕೆ ನಾನ್ ಏನ್ ಮಾಡಿದ್ರು ಕಮ್ಮಿನೇ ಅಲ್ವಾ? ಹೌದು ಕಣಮ್ಮ. ನೋಡಿದ್ರ ಸಾರ್, ಬರೀ ಹೆಣ್ಮಕ್ಳಿಗೆ ಮಾತ್ರ ನ್ಯಾಯನಾ? ಗಂಡ್ ಮಕ್ಳಿಗೆ ನ್ಯಾಯ ಇಲ್ವಾ ಸಾರ್? ನೀವು ನ್ಯೂಸ್ ನೋಡಿದೀರಾ? ಅಂದ್ರೆ ನೆಕ್ಸ್ಟ್ ನ್ಯೂಸ್ ಅಲ್ಲಿ ಬರೋದ್ ನಾನೇ. ಯಾಕೆ ಹೇಳಿ ಸಾರ್? ನಾನ್ ಆ ನ್ಯೂಸ್ ಅಲ್ಲಿ ನೋಡಿದೀನಿ ಸಾರ್, ಮರ್ಡರ್ ಮಾಡ್ಬಿಟ್ಟು ಡ್ರಮ್ ಒಳಿಕ್ ಹಾಕ್ತಾರೆ. ಅದಕ್ಕೆ ಅಂತದೆ ಸರ್, ಇವಳ ನ್ಯೂಸ್ ನೋಡವಳೆ, ಅದು ನೋಡ್ಬಿಟ್ಟು ಮನೆಗೆ ಒಂದು ದೊಡ್ಡ ಡ್ರಮ್ ತಂದವಳೆ. ನನ್ನನ್ನ ಮರ್ಡರ್ ಮಾಡ್ಬಿಟ್ಟು ಅದ್ರೊಳಿಕ್ ಹಾಕಕ್ಕೆ ತಂದವಳೆ ಸರ್, ತಂದವಳೆ. ಅದು ನೋಡ್ದಾಗಿಂದ ಕೂತ್ರು ಭಯ, ನಿಂತ್ರು ಭಯ. ಕೇಳಿ ಸರ್ ಬೇಕಾರೆ, ಅವತ್ತಿಂದ ಇವತ್ತರೆಗೂ ಎಷ್ಟು ಹಿಂಡ್ಬಿಟ್ಲು ಅಂದ್ರೆ ನನ್ನನ್ನ ಆಗ್ತಿಲ್ಲ ಸರ್. ಯಾವ್ದಾರ ಕೇಸ್ ಹಾಕ್ಬಿಟ್ಟು ಒಳಗೆ ಕಳ್ಸಿ ಸರ್, ಹೆಂಗೋ ಜೀವ ಬದುಕಳುತ್ತೆ. ಏನು ಡ್ರಮ್? ಅಯ್ಯೋ, ಇವನೇನೇನೋ ಸುಮ್ನೆ ಹೇಳ್ತಾ ಇದ್ದಾನ ಅಷ್ಟೇ. ಇರಮ್ಮ, ನಾನ್ ಕೇಳ್ತೀನಿ. ಸಾರ್ ನೀವು ಗಂಡ್ಸ? ಸಾರಿ ಸರ್, ನೀವು ಗಂಡ್ಸಾಗಿದ್ರೆ ಒಬ್ಬ ಗಂಡ್ಸಿನೋ ಇನ್ನೊಬ್ಬ ಗಂಡ್ಸ್ಗೆ ಸರ್ ಅರ್ಥ ಆಗೋದು. ಸರ್, ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತಾರೆ, ಆದ್ರೆ ಗಂಡ್ ಮಕ್ಳು ಹಂಗಲ್ಲ ಸರ್. ಗಂಡ್ ಮಕ್ಳು ಕಷ್ಟ ಗಂಡ್ ಮಕ್ಳೇ ಅರ್ಥ ಮಾಡ್ಕೊಳ್ಳೋದು.
ದಯವಿಟ್ಟು ನೀವೊಬ್ರು ಗಂಡ್ಸಾಗಿರೆ ಈ ಗಂಡ್ಸ್ಗೆ ನ್ಯಾಯ ಕೊಡ್ಸಿ ಸರ್. ನೋಡಿ ಸರ್, ನೋಡಿ ಹೆಂಗ್ ಗುರಾಯಿಸ್ತವಳೆ. ನನ್ ಕಷ್ಟನ ನೀವೇ ಅರ್ಥ ಮಾಡ್ಕೊಳ್ಳಿ ಸರ್. ಇವಳಿಂದ ನನಗೆ ಪ್ರಾಣ ಭಯ ಇದೆ ಸರ್. ನೀವೇ ನನಗೆ ಕಾಪಾಡಬೇಕು ಸರ್, ಪ್ಲೀಸ್ ಸರ್. ಮಾದಪ್ಪ, ಪಾರು ಏನಂದ್ಲು ಇವತ್ತು ನಾನು ನನ್ನ ಮನೆಗೆ ಹೋಗ್ಬೋದಂತ? ಶಾರದಕ್ಕ ಇವತ್ತಾಗಲ್ಲ ಅಂದ್ಲು. ಶಾರದಕ್ಕ ನೀನೇನು ಬೇಜಾರು ಮಾಡ್ಕೋಬೇಡ. ಅವಳು ಇವತ್ತಾಗಲ್ಲ ಅಂದಿದ್ದಾಳೆ ಅಂದರೆ ಬೇರೆ ಏನೋ ಪ್ಲ್ಯಾನ್ ಮಾಡಿರ್ತಾಳೆ. ಇವತ್ತು ಯಾಕೋ ನನ್ನ ಮನಸ್ಸು ಹೇಳ್ತೈತೆ ನನ್ನ ಮನೆಗೆ ಇವತ್ತು ನಾನು ಹೋಯ್ತೀನಿ ಅಂತ. ಆ ಮಕ್ಕಳವನು ನನ್ನ ಮನಸ್ನಾಗ ಕುಂತು ನಿನ್ನ ಮನೆಗೆ ಹೋಗು ಅಂತ ಹೇಳ್ತಾಳೆ. ಇದೇನರ್ಥ? ಕೆಲವೊಂದ್ಸಲ ಎಲ್ಲ ತಿಳ್ಕೊಂಡಿದ್ರು ಏನೂ ಅರ್ಥ ಆಗಲ್ಲ ಕಣಕ್ಕ. ಶಾರದಕ್ಕ ನೀನೇನು ಅಂದ್ಕೋಬೇಡ. ನನಗೆ ಮೈಸೂರಲ್ಲಿ ಹೊಸಿ ಕೆಲಸ ಇದೆ, ಹೋಗ್ಬರ್ತೀನಿ. ಜೋಪಾನ. ಹೋಗ್ಬಾ ಮಾತಪ್ಪ, ಹುಷಾರಾಗಿ ಹೋಗ್ಬಾ. ಸರಿನಕ್ಕ. ಏನಿದು ಪಾರು ಆಗಕ್ಕಿಲ್ಲ ಅಂದ್ರು ನನ್ನ ಮನಸ್ಸು ಯಾಕೆ ಹಿಂಗೆ ಒಯ್ದಾಡ್ತೈತೆ? ಅದೇಗೆ ಸಾಧ್ಯ? ನಾನು ನನ್ನ ಮನೆ ಸೇರ್ಕೊಳಕ್ಕೆ